Hello students, we have finished the basics regarding the biological classification in the last class. Okay, that is the basic classification given by Aristotle, which is not accepted. Yes, next is two kingdom classification, which is not accepted. And accepted classification is five kingdom system of classification, which is given by the scientist R.H. Whittaker. And a five kingdom system of classification ನಾವು ಹೇಗೆ ಕ್ಲಾಸಿಫೈ ಮಾಡ್ದ ಬೇಸ್ಡ್ ಆನ್ ಸರ್ಟನ್ ಕ್ಯಾರೆಕ್ಟರ್ಸ್. ಸೆಲ್ ಟೈಪ್ ಇರ್ಬೋದು, ಸೆಲ್ ವಾಲ್ ಯಾವುದರಿಂದ ಆಗಿರುವಂಥದ್ದು ಅದ್ರ ಮೇಲೆ ಇರ್ಬೋದು, ನ್ಯೂಕ್ಲಿಯರ್ ಮೆಂಬ್ರೇನ್ ಪ್ರೆಸೆಂಟ್ ಆರ್ ಅಬ್ಸೆಂಟ್, ಎಸ್ ಹೌದಾ, ಬಾಡಿ ಆರ್ಗನೈಸೇಷನ್ ಇರ್ಬೋದು, ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಮೋಡ್ ಆಫ್ ನ್ಯೂಟ್ರಿಷನ್. ಈ ಎಲ್ಲ ಕ್ಯಾರೆಕ್ಟರ್ಸ್ಗಳ ಮೇಲೆ ಏನಾಯಿತು, ದ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಇಂಟು, he classified the organisms into five kingdoms, that is monerans, protista, fungi, plantae and animae. Today we are going to deal with the first kingdom, that is monerans, the kingdom which includes precisely all kind of bacteria. Okay, yes. So bacteria are most abundant microorganisms, means they are microscopic. We cannot see through our naked eyes. ನಮ್ಮ ನೆಕೆಡ್ ಐಯಿಂದ ನಾವು ನೋಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಸೊ ಹಾಗಾಗಿ ಬ್ಯಾಕ್ಟೀರಿಯಾಸ್ನ ನೋಡಬೇಕು ಅಂದರೆ ನಮಗೇನು ಬೇಕು, ಮೈಕ್ರೋಸ್ಕೋಪ್ಸ್ಗಳು ಬೇಕು. ಓಕೆ, ಯೂಸಿಂಗ್ ದ ಮೈಕ್ರೋಸ್ಕೋಪ್ ವಿ ಕ್ಯಾನ್ ಅಬ್ಸರ್ವ್ ದ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೆರ್ ಆರ್ ಹಂಡ್ರೆಡ್ಸ್ ಆಫ್ ಬ್ಯಾಕ್ಟೀರಿಯಾ. ಇವಾಗ ಒಂದು ಮುಷ್ಟಿ ನಾವು ಮಣ್ಣನ್ನು ತಗೊಂಡ್ರೆ ಆ ಮಣ್ಣಲ್ಲಿ ಎಷ್ಟಿರುತ್ತೆ, ಹಂಡ್ರೆಡ್ಸ್ ಆಫ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಬ್ಯಾಕ್ಟೀರಿಯಾಸ್ಗಳನ್ನು ನಾವು ಕಾಣ್ಬೋದು. ಓಕೆ, ಯೂಸಿಂಗ್ ಮೈಕ್ರೋಸ್ಕೋಪ್. ನಾಟ್ ಓನ್ಲಿ ಇನ್ ದ ಸಾಯಿಲ್ ದೇ ಪ್ರೆಸೆಂಟ್, ದೇ ಲಿವ್ ಇನ್, ಓಕೆ, ಎಲ್ಲಿರುತ್ತೆ, ಎಕ್ಸ್ಟ್ರೀಮ್ ಹ್ಯಾಬಿಟೇಟ್ಸ್ಗಳಲ್ಲೂ ಇರ್ಬೋದು. ಯಾವುದದು ಎಕ್ಸ್ಟ್ರೀಮ್ ಹ್ಯಾಬಿಟೇಟ್ಸ್, ಹಾಟ್ ಸ್ಪ್ರಿಂಗ್ಸ್ ಇರ್ಬೋದು, ಡೆಸರ್ಟ್ಸ್ ಇರ್ಬೋದು, ಸ್ನೋ ಆರ್ ಡೀಪ್ ಓಷನ್ಸ್. ಓಕೆ, ಆ್ಯಂಡ್ ಸಮ್ ಆರ್ ಪ್ಯಾರಸೈಟ್ಸ್ ಕೂಡ. ಕೆಲವೊಂದು ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಕೂಡ ಆಗಿರುತ್ತೆ ಕೆಲವೊಂದು ಬ್ಯಾಕ್ಟೀರಿಯಾಸಲ್ಲಿ, ಲೈಕ್ ನಾವು ಟೈಫಾಯ್ಡ್ ಅಂತೀವಿ. ಓಕೆ, ವಿಚ್ ಇಸ್ ಕಾಸ್ಡ್ ಬೈ ಒನ್ ಆಫ್ ದ ಬ್ಯಾಕ್ಟೀರಿಯಾ. ಒಂದು ಬ್ಯಾಕ್ಟೀರಿಯಾಯಿಂದ ಕಾಸ್ ಆಗುವಂಥ ಒಂದು ಡಿಸೀಸ್ ಅದು ಟೈಫಾಯ್ಡ್ ಅನ್ನುವಂಥದ್ದು. ಓಕೆ, ನಾವು ಸೊ ಬೇಸ್ಡ್ ಆನ್ ದ ಶೇಪ್ಸ್, ಆ ಶೇಪ್ಸ್ಗಳ ಮೇಲೆ ಬ್ಯಾಕ್ಟೀರಿಯಾಸ್ನ ನಾವು 4 ವಿಧದಲ್ಲಿ ಕ್ಲಾಸಿಫೈ ಮಾಡ್ಬೋದು ಬೇಸ್ಡ್ ಆನ್ ದ ಶೇಪ್. ಇಂಪಾರ್ಟೆಂಟ್ 4 ಟೈಪ್ಸ್. ವಾಟ್ ಆರ್ ದೋಸ್? ಕಾಕಸ್, ಬ್ಯಾಸಿಲಸ್, ವಿಬ್ರಿಯಮ್ ಆ್ಯಂಡ್ ಸ್ಪೈರಲಮ್. ಕಾಕಸ್ ಅಂದರೆ ದ ಶೇಪ್ ಈಸ್ ಸ್ಪೆರಿಕಲ್. ಹಿಯರ್ ಯು ಕ್ಯಾನ್ ಸಿ ದ ಸ್ಪೇಸ್ shape is round. Bacillus means rod like. Vibrium means comma shaped, and spirillum andre spiral shaped, coiled shape. Okay, coccus means spherical or round anta helbodu. Bacillus andre rod shaped. Vibrium means comma shaped, and spirillum means spiral shaped. So here in this we can see this is coccus. This is coccus, rod shaped, all this. Okay, yes, this we can give comma shaped. This is spirillum. Artha aita? Yes. So next is the few characters. Bacterial structure is very simple. ಓಕೆ, ಬ್ಯಾಕ್ಟೀರಿಯಾ ಸ್ಟ್ರಕ್ಚರ್ಸ್ಗಳೇನಿರುತ್ತೆ ತುಂಬ ಸಿಂಪಲ್ ಇರುತ್ತೆ, ಬಟ್ ದೇ ಆರ್ ಕಾಂಪ್ಲೆಕ್ಸ್ ಇನ್ ಬಿಹೇವಿಯರ್. ಮೀನ್ಸ್ ದೇ ಬಿಹೇವ್ ಇನ್ ಅ ಕಾಂಪ್ಲೆಕ್ಸ್ ಮ್ಯಾನರ್. ಮೀನ್ಸ್ ದೇ ಶೋ ಮೆಟಬಾಲಿಕ್ ಡೈವರ್ಸಿಟಿ. ಅವರು ನೋಡೋದಕ್ಕೆ ಸಿಂಪಲ್ ಇರ್ಬೋದು ಅಥವಾ ಮೈಕ್ರೋಸ್ಕೋಪಿಕ್ ಇರ್ಬೋದು, ಬಟ್ ವಾಟ್ ದೇ ಡೂ, ದೇ ವರ್ಕ್ ವೆರಿ ಹಾರ್ಡ್ಲಿ. ಅವರಲ್ಲಿ ಮೆಟಬಾಲಿಸಮ್ ಏನಿರುತ್ತೆ ಕಾಂಪ್ಲೆಕ್ಸ್ ಆಗಿರುವಂಥದ್ದು. ಸೊ ಇಲ್ಲೇ ನೀವು ಒಂದು ಸ್ಟ್ರಕ್ಚರ್ನ ನೋಡ್ಬೋದು. ಆ್ಯಸ್ ವಿ ಐ ಸೆಡ್, ಮೊನೆರನ್ಸ್ ಆರ್ prokaryotes, and we know nucleus is not bounded by the nuclear membrane ಇರಲ್ಲ. ಸೊ ಹಾಗಾಗಿ ನೀವು ಈ ಪೋರ್ಷನ್ ನೋಡ್ಬೋದು. ದಿಸ್ ಈಸ್ ದ ನ್ಯೂಕ್ಲಿಯಸ್, ಮೀನ್ಸ್ ಜೆನೆಟಿಕ್ ಮಟೀರಿಯಲ್ ಪೋರ್ಷನ್, ವ್ಯಾರ್ ದ್ಯಾರ್ ಈಸ್ ನೋ ಸೆಲ್ ವಾಲ್. ಈ ಒಂದು ನ್ಯೂಕ್ಲಿಯಸ್ನ ನಾವೇನಂತ ಕರಿತೀವಿ, ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ರಿಮೆಂಬರ್ ದಿಸ್, ನೆನ್ಪಿಟ್ಕೊಳ್ರಿ. ನ್ಯೂಕ್ಲಿಯಸ್ ಅಂದರೆ ನಾರ್ಮಲ್ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋವಂಥದ್ದು ಟ್ರೂ ನ್ಯೂಕ್ಲಿಯಸ್. ಬಟ್ ಅದೇ ನ್ಯೂಕ್ಲಿಯಸ್ ವಿತೌಟ್ ಮೆಂಬ್ರೇನ್ ಇತ್ತು ಅಂದರೆ ಅದನ್ನು ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಓಕೆ, ವಿಚ್ ಇಸ್ ಪ್ರೆಸೆಂಟ್ ಸ್ಪೆಷಲಿ ಇನ್ ದ ಬ್ಯಾಕ್ಟೀರಿಯಾ.
And we know some bacteria are autotrophs, means they synthesize the food, and some are heterotrophs, means they do not synthesize the food but they depend on others. Okay, next is classification. So the classification, the bacteria is mainly classified into two types. ಬ್ಯಾಕ್ಟೀರಿಯಾಗಳನ್ನು ಮೊದಲನೇದಾಗಿ 2 ವಿಧಗಳಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಆರ್ಚಿಬ್ಯಾಕ್ಟೀರಿಯಾ, ಇನ್ನೊಂದು ಯುಬ್ಯಾಕ್ಟೀರಿಯಾ. ದಿಸ್ ಆರ್ಚಿಬ್ಯಾಕ್ಟೀರಿಯಾ ಈಸ್ ಫರ್ದರ್ ಕ್ಲಾಸಿಫೈಡ್ ಇಂಟು ಹ್ಯಾಲೋಫೈಲ್ಸ್, ಥರ್ಮೋಎಸಿಡೋಫೈಲ್ಸ್, ಮಿಥಾನೋಜನ್ಸ್. ಇದೆಲ್ಲದರ ಬಗ್ಗೆ ನಾವು ಸಪ್ರೇಟಾಗಿ ಸ್ಟಡಿ ಮಾಡ್ತೀವಿ ಫರ್ದರ್. ಓಕೆ, ಆ್ಯಂಡ್ ಯುಬ್ಯಾಕ್ಟೀರಿಯಾಸ್, ದಟ್ ಈಸ್ true bacterias are classified into autotrophs, heterotrophs. Autotrophs, heterotrophs already ನಮ್ಗೆ ಗೊತ್ತು. ಓಕೆ, ವಾಟ್ ಆರ್ ದೋಸ್? ಆಟೋಟ್ರೋಪ್ಸಲ್ಲಿ ಕೆಲವೊಂದು ಫೋಟೋಸಿಂಥೆಟಿಕ್ ಇರುತ್ತೆ, ಕೆಲವೊಂದು ಕೀಮೋಸಿಂಥೆಟಿಕ್. ಓಕೆ, ಕೆಲವೊಂದು ಲೈಟನ್ನು ಯೂಸ್ ಮಾಡಿ ಫುಡ್ನ ಪ್ರೊಡ್ಯೂಸ್ ಮಾಡೋದು, ಅದನ್ನು ಫೋಟೋಸಿಂಥಸಿಸ್ ಅಂತೀವಿ. ಫೋಟೋ ಅಂದರೆ ಲೈಟ್ ಅಂತ ಹೇಳ್ತೀವಿ. ಕೀಮೋಸಿಂಥೆಟಿಕ್ ಅಂದರೆ ಕೆಲವೊಂದು ಕೆಮಿಕಲ್ಸ್ನ ತೊಗೊಂಡು ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ದಟ್ ಈಸ್ ಕೀಮೋ ಮೀನ್ಸ್ ಕೆಮಿಕಲ್. ಹೆಟ್ರೋಟ್ರೋಪ್ಸಲ್ಲಿ ಕೆಲವೊಂದು ಪ್ಯಾರಾಸೈಟ್ಸ್ ಇರೋಂತು, ಇನ್ನೊಂದು ಸ್ಯಾಪ್ರೋಫೈಟಿಕ್. ಓಕೆ, ಐಲ್ ಎಕ್ಸ್ಪ್ಲೇನ್ ಯು ಆಲ್ ದಿಸ್. ಓಕೆ, ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಆರ್ಚಿಬ್ಯಾಕ್ಟೀರಿಯಾ. Okay, as we know, archibacteria, they are classified into 3 types. That is, one is salty areas ಅಲ್ಲಿರೋವಂಥ ಆರ್ಚಿಬ್ಯಾಕ್ಟೀರಿಯಾಗಳಿಗೆ ನಾವು ಹ್ಯಾಲೋಫೈಲ್ಸ್ ಅಂತೀವಿ. ಹಾಟ್ ಸ್ಪ್ರಿಂಗ್ಸಲ್ಲಿರೋಂಥ ಬ್ಯಾಕ್ಟೀರಿಯಾಗೆ ಥರ್ಮೋ ಮೀನ್ಸ್ ಟೆಂಪರೇಚರ್, ರಿಮೆಂಬರ್. ಆಮೇಲೆ ಮಾರ್ಷಿ ಏರಿಯಾ, ದ ಒನ್ ವಿಚ್ ಪ್ರೊಡ್ಯೂಸ್ ಮೀಥೇನ್ ಗ್ಯಾಸ್ ಅಂತಲೂ ಹೇಳ್ತೀವಿ. ಇವಾಗ ನೋಡ್ರಿ, ಕೆಲವೊಂದು ಹಳ್ಳಿಗಳಲ್ಲಿ ಬಯೋಗ್ಯಾಸ್ ಪ್ಲ್ಯಾಂಟ್ ಇರುತ್ತೆ. ಬಯೋಗ್ಯಾಸ್ ಪ್ರೊಡ್ಯೂಸ್ ಮಾಡೋದು ನಿಮಗೆ ಗೊತ್ತಿದೆ ಅನಿಸುತ್ತೆ. ಗೋಬರ್ನ ಯೂಸ್ ಮಾಡಿ ಏನು ಮಾಡ್ತೀವಿ, ಕೌಡಂಗನ್ನ ಯೂಸ್ ಮಾಡಿ ಕೆಲವೊಂದು ಹಳ್ಳಿಗಳಲ್ಲಿ ಬಯೋಗ್ಯಾಸ್ ಅನ್ನೋದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಈ ಬಯೋಗ್ಯಾಸ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು, some of the bacterias, like here you can see, here I had given ಕೆಲವೊಂದು ಎನಿಮಲ್ಸ್ ಗಟ್ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ಒಂದು ಕೆಲವೊಂದು ಥರ ಬ್ಯಾಕ್ಟೀರಿಯಾಸ್ಗಳಿರುತ್ತೆ, ಅದನ್ನು ನಾವು ಮಿಥಾನೋಜನ್ಸ್ ಅಂತ ಹೇಳ್ತೀವಿ. ಓಕೆ, ವಿಚ್ ಇನ್ ಟರ್ನ್ ವಾಟ್ ದೇ ಡೂ, ದೇ ಪ್ರೊಡ್ಯೂಸ್ ಮೀಥೇನ್ ಗ್ಯಾಸ್. ಹೆನ್ಸ್ ದೇ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಯುಬ್ಯಾಕ್ಟೀರಿಯಾ, ದಟ್ ಈಸ್ ಅ ಟ್ರೂ ಬ್ಯಾಕ್ಟೀರಿಯಾ ಅಂತಲೂ ಹೇಳ್ತೀವಿ. ಯುಬ್ಯಾಕ್ಟೀರಿಯಾಗೆ ಕನ್ಸಿಸ್ಟ್ ಆಫ್ ರಿಜಿಡ್ ವಾಲ್, ಸೆಲ್ ವಾಲ್ ಇರೋವಂಥದ್ದು, ಆ್ಯಂಡ್ ಫ್ಲಾಜಿಲ್ಲಾ. ಓಕೆ, ಈ ಮೂಮೆಂಟ್ ಆಗಬೇಕು ಅಂದರೆ ಟೇಲ್ ರೀತಿಯಲ್ಲಿ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದನ್ನು ನಾವು ಫ್ಲಾಜಿಲ್ಲಮ್ ಅಂತ ಅಂತೀವಿ. ಓಕೆ, ಆ್ಯಂಡ್ ದೇ ಇನ್ಕ್ಲೂಡ್ ಆಟೋಟ್ರೋಪ್ಸ್, ದಟ್ ಈಸ್ ಫೋಟೋಸಿಂಥೆಟಿಕ್ ಆ್ಯಂಡ್ ಕೀಮೋಸಿಂಥೆಟಿಕ್, ಆ್ಯಂಡ್ ಹೆಟಿರೋಟ್ರೋಪ್ಸ್. ಯುಬ್ಯಾಕ್ಟೀರಿಯಾಗಳಲ್ಲಿ ನಾವು ಜಸ್ಟ್ ಓದಿದ್ದೀವಿ, ದೇ ಆರ್ ಕ್ಲಾಸಿಫೈಡ್ ಇಂಟು 2 types, that is ಯುಬ್ಯಾಕ್ಟೀರಿಯಾ, autotrophs and heterotrophs. So what is this autotrophs? So the first classification, that is autotrophs in eubacteria, and we know in autotrophs the eubacteria are classified into, one is photosynthetic and chemosynthetic. So this is photosynthetic autotrophs. Here the examples are called as cyanobacteria. Okay, so what happens, what they make themselves as a photosynthetic? We know whenever the one who perform photosynthesis, so they need what? Light is important thing. Another thing is the chlorophyll pigment. Okay, the green pigment. Okay, hence, so the photosynthetic autotrophs, they contain chlorophyll pigment, same as green plants. Okay, and the cyanobacteria are also called as blue-green algae. Why? Because of they contains many colored pigments. Okay, so the first point is they are unicellular. So we know they are single-celled organism. ಕಾಲೋನಿಯಲ್ ಅಂದರೆ ಕಾಲನೀಸಲ್ಲಿರುವಂಥದ್ದು, ಗ್ರೂಪಲ್ಲಿರುವಂಥದ್ದಕ್ಕೆ ಕಾಲೋನಿಯಲ್ ಅಂತ ಅಂತೀವಿ. ಫಿಲಾಮೆಂಟಸ್ ಅಂದರೆ ರಿಬ್ಬನ್ ಲೈಕ್ ಸ್ಟ್ರಕ್ಚರ್. ಓಕೆ, ನೀವು ಇದನ್ನು ನೋಡಿದ್ರೆ ಗೊತ್ತಾಗತ್ತೆ. ಓಕೆ, ರಿಬ್ಬನ್ ಲೈಕ್ ಸ್ಟ್ರಕ್ಚರ್, ದಿಸ್ ಈಸ್ ಕಾಲನಿ.
ಅಂಡರ್ಸ್ಟುಡ್. ಸಮ್ ಆರ್ ಮೆರೈನ್, ಅಂದರೆ ಕೆಲವೊಂದು ಸಿ ವಾಟರ್ಗಳಲ್ಲಿ ಇರುವಂಥದ್ದು, ಕೆಲವೊಂದು ಟೆರೆಸ್ಟ್ರಿಯಲ್ ಅಂದರೆ ಲ್ಯಾಂಡ್. ಅಂಡರ್ಸ್ಟುಡ್. ಓಕೆ. ದ ಕಾಲನೀಸ್ ಆರ್ ಜನರಲಿ ಸರೌಂಡೆಡ್ ಬೈ ಜಿಲಾಟಿನಸ್ ಶೀತ್. ಓಕೆ, ಎಲ್ಲ ಕಾಲನೀಸ್, ಎಲ್ಲ ಸಿಂಗಲ್ ಸೆಲ್ಡ್ ಕಾಲನೀಸ್ ಟುಗೆದರ್ ಯಾಕೆ ಇದೆ ಅಂದರೆ ಒಂದು ಜಿಲಾಟಿನಸ್ ಶೀತಿಂದ ಅವರು ಒಂದಕ್ಕೊಂದು ಅಟ್ಯಾಚ್ ಆಗಿರುವಂಥದ್ದು. ಓಕೆ, ದೇ ಆಫನ್ ಫಾರ್ಮ್ ಬ್ಲೂಮ್ಸ್ ಇನ್ ಪೊಲ್ಯೂಟೆಡ್ ವಾಟರ್ ಬಾಡೀಸ್. ಬ್ಲೂಮ್ಸ್ ಅಂದರೆ ಒಂದು ಲೇಯರ್ ಫಾರ್ಮೇಷನ್ ಮಾಡುವಂಥದ್ದು. ಯಾವುದೇ ನೀವು ನಿಂತಿರೋ ನೀರನ್ನು ನೋಡ್ರಿ, ತುಂಬ ದಿನ ನಿಂತಿರೋ ಅಥವಾ ಕೊಳಿತಾ ಇರೋ ನೀರನ್ನು ನೋಡಿದಾಗ ಆ ನೀರಿನ ಮೇಲೆ ಒಂದು ಹಸಿರು ಪದರ ಅಥವಾ ಒಂದು ಲೇಯರ್ ಫಾರ್ಮೇಷನ್ ಆಗಿರುತ್ತೆ. ಸೊ ದಟ್ ಈಸ್ ಸಮ್ ಆಫ್ ದ ಬಿಕಾಸ್ ಆಫ್ ದಿಸ್ ಬ್ಲೂ ಗ್ರೀನ್ ಆಲ್ಗೇಸ್ ಇರ್ಬೋದು, ಆ್ಯಂಡ್ ಕೆಲವೊಂದು ಆಲ್ಗೆಗಳಿಂದ ಆಗಿರ್ಬೋದು, ಪಾಚಿ ಅಂತ ಅಂತೀವಿ, ಹೌದಾ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆ್ಯಸ್ ಬ್ಲೂಮ್ಸ್. ಆ್ಯಂಡ್ ಬ್ಲೂಮ್ಸ್ ಆರ್ ನಾಟ್, ಹರಿಯೋ ನೀರಲ್ಲಿ ಯಾವತ್ತೂ ಈ ಬ್ಲೂಮ್ಸ್ಗಳು ಫಾರ್ಮೇಷನ್ ಆಗಲ್ಲ. ಬ್ಲೂಮ್ಸ್ ಫಾರ್ಮೇಷನ್ ಆಗುವಂಥದ್ದು ನಿಂತಿರೋ ನೀರಲ್ಲಿ ಅಥವಾ ಪೊಲ್ಯೂಟೆಡ್ ನೀರುಗಳಲ್ಲಿ. ಓಕೆ, ನೆಕ್ಸ್ಟ್ ಈಸ್ ಸಮ್ ಆಫ್ ದೆಮ್ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಕೆಲವೊಂದು ಸೈನೋಬ್ಯಾಕ್ಟೀರಿಯಾಸ್ಗಳೇನಿದೆ ಅದು ನೈಟ್ರೋಜನನ್ನು ಫಿಕ್ಸ್ ಮಾಡುತ್ತೆ. ಅಟ್ಮಾಸ್ಫಿಯರಲ್ಲಿ ಹೇಗೆ ಈ ಒಂದು ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೆಂಗಿರುತ್ತೆ, ಹೌದಾ, O2 ಆ್ಯಂಡ್ CO2, ಹಾಗೆ ನೈಟ್ರೋಜನ್ N2 ಕೂಡ ಇರುತ್ತೆ. ಈ ಒಂದು ನೈಟ್ರೋಜನನ್ನು ಯಾವ ಒಂದು ಆರ್ಗ್ಯಾನಿಸಮ್ಸಲ್ಲಿರುವಂಥದ್ದು ಆ್ಯಂಡ್ ಯಾವ ಸೆಲ್ಸ್ ಅದನ್ನು ಫಿಕ್ಸ್ ಮಾಡುತ್ತೆ, ಅಂದರೆ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋ ಅಂಥದ್ದು. ಸೊ ದ ಸೆಲ್ಸ್ ಆರ್ ಕಾಲ್ಡ್ ಆಸ್ heterocysts. Okay, these are the cells which helps to fix the nitrogen, and they are present in the cyanobacteria called nostocs and Anabaena. These two, they have got the specialized cells called as heterocyst, okay, to fix the what? Nitrogen, atmospheric nitrogen. So this is the special characteristics of cyanobacteria. And next classification is chemosynthetic. Okay, means how they form the food. They form the food using some chemicals. Okay, using some chemicals, and they help in recycling nutrients. ಇವಾಗ ಕೆಲವೊಂದು ನೋಡ್ರಿ ನ್ಯೂಟ್ರಿಯೆಂಟ್ಸ್ಗಳು ಸಾಯಿಲ್ ಇಂದ ಸಿಗುತ್ತೆ ನಮಗೆ. ಓಕೆ, ಸಾಯಿಲಲ್ಲಿರೋ ನ್ಯೂಟ್ರಿಯೆಂಟ್ಸ್ನ, ಮಿನರಲ್ಸ್ನ ಪ್ಲ್ಯಾಂಟ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ವೆನ್ ದ ಪ್ಲ್ಯಾಂಟ್ ಡೈನು, ದ ನ್ಯೂಟ್ರಿಯೆಂಟ್ಸ್ ಮತ್ತೆ ಆ ಒಂದು ಸಾಯಿಲಿಗೆ ಸೇರ್ಕೊಳ್ಳೋವಂಥದ್ದು. ಬಟ್ ಹೇಗೆ ಅದನ್ನು ಯೂಸ್ಫುಲ್ಲಾಗಿ ಆ ಸಾಯಿಲ್ಗೆ ಸೇರಿಸುತ್ತೆ ಅಂದರೆ ಬಿಕಾಸ್ ಆಫ್ ದೀಸ್ ಸಮ್ chemosynthetic bacterias which is present in the soil, what they do, they help in the recycling. ಈ ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್, ಐರನ್, ಸಲ್ಫರ್, ಇದೆಲ್ಲ ಇಂಪಾರ್ಟೆಂಟ್ ಮಿನರಲ್ಸ್. ಓಕೆ, ನ್ಯೂಟ್ರಿಯೆಂಟ್ಸ್ನ ಕೊಡೋವಂಥ ಒಂದು ಮಿನರಲ್ಸ್ ಇದು. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆ್ಯಸ್ chemosynthetic autotrophs. And the next classification, second classification in eubacteria is heterotrophs. Heterotrophic bacteria, they are the most abundant in nature. ಇವಾಗ ನಾವು ಆಟೋಟ್ರೋಪಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಪರ್ಸಂಟೇಜ್ ಬ್ಯಾಕ್ಟೀರಿಯಾಸ್ಗಳು ಏನಿದೆ ಹೆಟೆರೋಟ್ರೋಪ್ಸ್ ಇರುವಂಥದ್ದು. ಆ್ಯಂಡ್ ದ ಮೇಜರ್ ಆರ್ ಡಿಕಂಪೋಸರ್ಸ್ ಅಂದರೆ ದ ಒನ್ ಹೂ ಡಿಕಂಪೋಸಸ್, ದ ಒನ್ ಹೂ ಪರ್ಫಾರ್ಮ್, ಒಂದು ಕೊಳೆಯೋ ಪ್ರಕ್ರಿಯೆನ ಪರ್ಫಾರ್ಮ್ ಮಾಡುವಂಥದ್ದು. ಇವಾಗ ನೋಡ್ರಿ, ಯಾವುದೇ ಒಂದು ಆರ್ಗ್ಯಾನಿಸಮ್ಸ್ ಡೆತ್ ಆಗಲಿ ಅಥವಾ ಪ್ಲ್ಯಾಂಟ್ಸ್ ಎಲೆಗಳು ಉದುರಲಿ, ಆ ಎಲೆಗಳೇನಾಗುತ್ತೆ, ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೆಡ್ ಬಾಡೀಸ್ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕೊಳೆಯುವಂಥ ಪ್ರಕ್ರಿಯೆನ ನಾವು ಡಿಕಂಪೋಸಿಷನ್ ಅಂತೀವಿ. ಈ ಡಿಕಂಪೋಸಿಷನ್ನ ಪರ್ಫಾರ್ಮ್ ಮಾಡುವಂಥ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಡಿಕಂಪೋಸರ್ಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದಿಸ್ ಬ್ಯಾಕ್ಟೀರಿಯಾಸ್ ಆರ್ ಆಲ್ಸೋ ಒನ್ ಆಫ್ ದಿ ಡಿಕಂಪೋಸರ್ಸ್. ಅಂಡರ್ಸ್ಟುಡ್? ಓಕೆ, ಕೆಲವೊಂದು ಹೌಸ್ ಹೋಲ್ಡ್ಸ್, ಓಕೆ, ಮನೆಯಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು ಯೂಸ್ ಆಗುತ್ತೆ. ಯಾವುದು ಅಪ್ಪ ಮನೆಯಲ್ಲಿ ಅಥವಾ ಹ್ಯೂಮನ್ ಲೈಫಿಗೆ, ವೆಲ್ಫೇರ್ಗೆ ಯೂಸ್ ಆಗುವಂಥ ಬ್ಯಾಕ್ಟೀರಿಯಾಸ್ಗಳಂದರೆ ಸಮ್ ದೆ ಹೆಲ್ಪ್ ಟು ಕನ್ವರ್ಟ್, ಕರ್ಡ್ ಮಾಡ್ತೀವಿ, ಹೌದಾ, ಮಿಲ್ಕಿಂದ ಮೊಸರನ್ನು ಮಾಡ್ತೀವಿ. ಹೇಗೆ ಮೊಸರನ್ನು ಮಾಡ್ತೀವಿ? ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾ ಇರೋದ್ರಿಂದ. ಓಕೆ, within the milk, what happens, they contain a bacteria called lactobacillus. Because of this, what happens, the milk get converted into curd.
ಕೆಲವೊಂದು ಸಲ ಮನೆಯಲ್ಲಿ ಇಡ್ಲಿ ಹಿಟ್ಟನ್ನು ಬ್ಯಾಟರನ್ನು ಮಾಡ್ತೀವಿ ಅಥವಾ ದೋಸೆ ಬ್ಯಾಟರನ್ನು ಮಾಡ್ತೀವಿ. ಯಾಕೆ ಆ ದೋಸೆ ಬ್ಯಾಟರ್ ನೆಕ್ಸ್ಟ್ ಡೇದಲ್ಲಿ ಇನ್ಕ್ರೀಸ್ ಆಗುತ್ತೆ, ಹಿಟ್ಟು ಉಬ್ಬತ್ತೆ ಅಂತೀವಿ, ಹೌದಾ? ವೈ? ಬಿಕಾಸ್ ಆಫ್ ದ ಬ್ಯಾಕ್ಟೀರಿಯಾಸ್ ವರ್ಕ್. ಓಕೆ, ದ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಆ ಒಂದು ಫ್ಲೋರಲ್ಲಿ ಅಥವಾ ಬ್ಯಾಟರಲ್ಲಿರುವಂಥ ಶುಗರ್ ಕಂಟೆಂಟನ್ನು ಸೇವಿಸ್ಕೊಂಡು, ದಟ್ ಈಸ್ ನಾವು ಕೀಮೋಸಿಂಥಸಿಸ್ ಅಂತ ಅಂತೀವಿ, ಹೌದಾ? ಆ ಒಂದು ಗ್ಲುಕೋಸ್ನ ಅಥವಾ ಯಾವುದೇ ಒಂದು ಕಂಟೆಂಟ್ನ ಸೇವಿಸ್ಕೊಂಡು ಫುಡ್ನ ಪ್ರೊಡ್ಯೂಸ್ ಮಾಡಿ ಅದರ ರಿಸಲ್ಟ್ ಏನು, ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುವಂಥದ್ದು. ಈ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆದಾಗ ಹಿಟ್ಟಲ್ಲಿ ಏನು ಆಗುತ್ತೆ ಹೇಳ್ರಿ, ಏರ್ ಪ್ರೊಡ್ಯೂಸ್ ಆಗುವಂಥದ್ದು. ಏರ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಷ್ಟು ಹಿಟ್ಟು ಉಬ್ಬುವಂಥದ್ದು. ನಾಟ್ ಓನ್ಲಿ ಹಾರ್ಮ್ಫುಲ್, ಬ್ಯಾಕ್ಟೀರಿಯಾಸ್ಗಳು ಹಾರ್ಮ್ಫುಲ್ ಇರಲ್ಲ, ಕೆಲವೊಂದು ಯೂಸ್ಫುಲ್ಲು ಇರುತ್ತೆ. ಲೈಕ್ ದಿಸ್, ಮನೆಗಳಲ್ಲಿ ಅಥವಾ ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಅಂದರೆ ಆ್ಯಂಟಿಬಾಡೀಸ್, ವ್ಯಾಕ್ಸಿನ್ಸ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಬ್ಯಾಕ್ಟೀರಿಯಾಸ್ಗಳು ಯೂಸ್ ಆಗುತ್ತೆ. ಕೆಲವೊಂದು ನೈಟ್ರೋಜನನ್ನು ಫಿಕ್ಸ್ ಮಾಡುವಂಥದ್ದು. ಓಕೆ, ಕೆಲವೊಂದು ಆ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾಸ್ಗಳಿಗೆ ನಾವೇನಂತ ಕರಿತೀವಿ, ಪ್ಯಾಥೋಜನ್ಸ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ವಾಟ್ ಡಿಸೀಸ್ ಕಾಸಿಂಗ್. ನಾಟ್ ಓನ್ಲಿ ಯೂಸ್ಫುಲ್ ಎಫೆಕ್ಟ್ಸ್ ಇರುತ್ತೆ ಬ್ಯಾಕ್ಟೀರಿಯಾಸ್ಗಳದ್ದು, ಕೆಲವೊಂದು ಹಾರ್ಮ್ಫುಲ್ ಎಫೆಕ್ಟ್ಸ್ ಕೂಡ ಇರುತ್ತೆ. ಲೈಕ್ ದೇ ಕಾಸ್ ಡಿಸೀಸಸ್. ಇಟ್ ಮೇ ಬಿ ಕೊಲೆರಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಟೆಟಾನಸ್ ಇರ್ಬೋದು, ಸಿಟ್ರಸ್ ಕ್ಯಾಂಕರ್ ಇರ್ಬೋದು. ಸೊ ಸಿಟ್ರಸ್ ಕ್ಯಾಂಕರ್ ಅನ್ನೋದು ಪ್ಲ್ಯಾಂಟ್ಸಲ್ಲಿ ಆಗುವಂಥದ್ದು. ಸಿಟ್ರಸ್ ಗಿಡಗಳು ಅಂದರೆ ಲಿಂಬು ಇರ್ಬೋದು, ಆರೆಂಜ್ ಇರ್ಬೋದು, ಇದನ್ನೆಲ್ಲ ಸಿಟ್ರಸ್ ಗಿಡಗಳಂತೀವಿ. ಓಕೆ, ನೆಕ್ಸ್ಟ್ ಈಸ್ ದ ಪಾಯಿಂಟ್ ರಿಗಾರ್ಡಿಂಗ್ ರೀಪ್ರೊಡಕ್ಷನ್ಸ್. ಬ್ಯಾಕ್ಟೀರಿಯಾಗಳು ಹೇಗೆ ರೀಪ್ರೊಡ್ಯೂಸ್ ಮಾಡುತ್ತೆ, ಓಕೆ, ಹೌ ದೇ ಅಂಡರ್ಗೋ ರೀಪ್ರೊಡಕ್ಷನ್, ಹೌ ದೇ ಮಲ್ಟಿಪ್ಲೈ ದೆಮ್ಸೆಲ್ಫ್. ಓಕೆ, ಮೇನ್ಲಿ ಬೈ ದ ಪ್ರೊಸೆಸ್ ಕಾಲ್ಡ್ ಫ್ಯೂಷನ್. ಸೊ ಒನ್ ಬ್ಯಾಕ್ಟೀರಿಯಾಸ್ಗಳು ಡಿವೈಡ್ ಆಗಿ 2 ಬ್ಯಾಕ್ಟೀರಿಯಾಸ್ಗಳು ಫಾರ್ಮ್ ಆಗುತ್ತೆ. ಸೊ ಇದನ್ನು ನಾವೇನಂತ ಅಂತೀವಿ, ಫಿಷನ್ ಅಂತೀವಿ, ಡಿವಿಷನ್. ಸೊ ಇದರಲ್ಲೂ ನೋಡ್ಬೋದು ನೀವು, ಸಿಂಗಲ್ ಬ್ಯಾಕ್ಟೀರಿಯಾಸ್ ಡಿವೈಡೆಡ್ ಇಂಟು 2. ಸೊ ಹಿಯರ್ ಆಲ್ಸೋ ಯು ಕ್ಯಾನ್ ಸಿ. ಓಕೆ, ಸೊ ದಿಸ್ ಇಸ್ ಡಿವಿಷನ್. ಎಸ್, ಸೊ ದಿಸ್ ವಿ ಕಾಲ್ ಇಟ್ ಆ್ಯಸ್ ಫಿಷನ್. ಇದನ್ನು ಫಿಷನ್ ಅಂತೀವಿ. ಇಫ್ ಅನ್ಫೇವರೇಬಲ್ ಕಂಡೀಷನ್, ಫೇವರೇಬಲ್ ಕಂಡೀಷನ್ ಇಲ್ಲಪ್ಪ, ಸಿಚುವೇಶನ್ ಇಲ್ಲ ಡಿವೈಡ್ ಆಗೋಕ್ಕೆ, ಫ್ಯೂಷನ್ ಪರ್ಫಾರ್ಮ್ ಮಾಡೋದಕ್ಕೆ ಸಿಚುವೇಶನ್ ಅಥವಾ ಕಂಡೀಷನ್ ಸರಿ ಇಲ್ಲದಾಗ ಏನು ಮಾಡುತ್ತೆ, ದೇ ಪ್ರೊಡ್ಯೂಸ್ ಸ್ಪೋರ್ಸ್. ಓಕೆ, ಟೈನಿ ಸ್ಪೋರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಈ ರೀತಿಯಲ್ಲಿ. ಅರ್ಥ ಆಯ್ತಾ? ಕೆಲವೊಂದು ಸೈಂಟಿಸ್ಟ್ಗಳೇನಂದಿದ್ದಾರೆ, ದೇ ಪರ್ಫಾರ್ಮ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದಿದ್ದಾರೆ. ರೀಪ್ರೊಡಕ್ಷನ್ ಅಂದರೆ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗುತ್ತೆ ಅಂತ ಅಲ್ಲ. ಇಲ್ಲಿ ಏನಾಗುತ್ತೆ, ಒಂದು ಬ್ಯಾಕ್ಟೀರಿಯಾದಿಂದ ಇನ್ನೊಂದು ಬ್ಯಾಕ್ಟೀರಿಯಾಗೆ DNA ಟ್ರಾನ್ಸ್ಫರ್ ಮಾಡ್ಕೊಳ್ತವೆ. ಸೊ ಇದನ್ನು ಅ ಕೈಂಡ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಸೈಂಟಿಸ್ಟ್ಗಳು ಹೇಳಿದ್ದಾರೆ. ಓಕೆ, ಒನ್ ಈಸ್ ರಿಮೆಂಬರ್ ಫಿಷನಿಂದ ಆಗುವಂಥದ್ದು. ಅನ್ಫೇವರೇಬಲ್ ಕಂಡೀಷನ್ ಇಲ್ದಾಗ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಸಮ್ಟೈಮ್ಸ್ ದೇ ಪರ್ಫಾರ್ಮ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಬೈ ಸಿಂಪಲ್ DNA ಟ್ರಾನ್ಸ್ಫರ್. Okay, these are the different types of the reproduction. So, and the last concept is, there are other than bacterias, ಕೆಲವೊಂದು ಆರ್ಗ್ಯಾನಿಸಮ್ಸ್ನ ನಾವು ಮೈಕೋಪ್ಲಾಸಮ್ಸ್ ಅಂತ ಅಂತೀವಿ. ದೇ ಆರ್ ದ ಆರ್ಗ್ಯಾನಿಸಮ್ಸ್ ವಿತೌಟ್ ಸೆಲ್ ವಾಲ್. ಬಟ್ ನಮ್ಮ ಬ್ಯಾಕ್ಟೀರಿಯಾಸ್ಗಳಿಗೆ ಸೆಲ್ ವಾಲ್ಗಳಿದೆ. ಈ ಆರ್ಗ್ಯಾನಿಸಮ್ಸ್ಗಳಿಗೆ ಏನಿದೆ, ದೇರ್ ಇಸ್ ನೋ ಸೆಲ್ ವಾಲ್. ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ಸ್ ಅಂತ ಅಂತೀವಿ ಇದನ್ನು. ಅವರು ಆಕ್ಸಿಜನ್ ಇಲ್ಲದೆ ಸರ್ವೈವ್ ಆಗ್ಬೋದು. ಆ್ಯಂಡ್ ಎಲ್ಲವೂ ಅಂದರೆ ಮ್ಯಾಕ್ಸಿಮಮ್ ಮೈಕೋಪ್ಲಾಸ್ಮಮ್ಸ್ಗಳು ಏನಿದ್ದಾವೆ ಪ್ಯಾಥೋಜೆನಿಕ್ ಅಂತ ಅಂತೀವಿ, ಅಂದರೆ ಡಿಸೀಸ್ ಕಾಸಿಂಗ್ ಅಂತ ಅಂತೀವಿ. ಸೊ ಈ ಒಂದು ಮೈಕೋಪ್ಲಾಸಮ್ಸ್ನ ನಾವು PPLOS ಅಂತಲೂ ಕರಿತೀವಿ. ಓಕೆ, ಲೈಕ್ ಪ್ಲೂರೋನಿಮೋನಿಯಾ ಲೈಕ್ ಆರ್ಗ್ಯಾನಿಸಮ್ಸ್. ವಿ ಕಾಲ್ ಇಟ್ ಆಸ್ ಪ್ಲೂರೋನಿಮೋನಿಯಾ ಲೈಕ್ organisms which causes some diseases in plants as well as in animals. ಓಕೆ, ಇದನ್ನು ಒಂದು 2 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ತುಂಬ 1 ಮಾರ್ಕ್ಸ್ ಕ್ವಶನ್ಸ್ಗಳಿದೆ. ಇವಾಗ ಬ್ಯಾಕ್ಟೀರಿಯಾ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಬರೀರಿ ಅಂದರೆ ನೀವು ಇದಿಷ್ಟನ್ನು ಬರಿಬೇಕು. ಯಾವಾಗ ಸ್ಟಾರ್ಟಿಂಗಿಂದ, ಎಸ್, ಇಲ್ಲಿಂದ ಬರೆಯುವಂಥದ್ದು. ಓಕೆ, ಅಥವಾ ನಿಮ್ಮ ನೋಟ್ಸಲ್ಲಿ ನಿಮಗೆ ಕೊಟ್ಟಿದ್ದೀನಿ ನೋಡ್ರಿ, ಮೊನೆರಾ ಪ್ರಾಪರ್ಟೀಸನ್ನು ಕೊಟ್ಟಿದ್ದೀನಿ, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಕೊಟ್ಟಿದ್ದೀನಿ. ಅದಕ್ಕೆ ತಕ್ಕ ಹಾಗೆ
ಕ್ಯಾರೆಕ್ಟರ್ಸ್ಗಳನ್ನು ಬರೀರಿ, ಕ್ಲಾಸಿಫಿಕೇಷನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಸಾಲ್ಟಿ ಏರಿಯಾಸಲ್ಲಿರುವಂಥ ಬ್ಯಾಕ್ಟೀರಿಯಾಸ್ಗಳಿಗೆ ಏನಂತ ಕರೀತಾರೆ ಅಂತ ಕೇಳ್ಬೋದು. ಹ್ಯಾಲೋಫೈಲ್ಸ್, ಮಿಥಾನೋಜನ್ಸ್, ಥರ್ಮೋ ಎಸಿಡೋಫೈಲ್ಸ್, ಇದೆಲ್ಲದರಗಳ ಡೆಫಿನೇಷನ್ಸ್ಗಳನ್ನು ನೆನ್ಪಿಟ್ಕೊಳ್ರಿ. ಓಕೆ, ಎಸ್, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ರಿಗಾರ್ಡಿಂಗ್. ಎಸ್, ಸೊ ಇಲ್ಲಿ ಸೆಲ್ ವಾಲ್ಗಳು ಯಾವುದರಿಂದ ಆಗುತ್ತೆ ಅಂದರೆ, ಇಟ್ ಈಸ್ ನಾಟ್ ಬೈ ದ ಸೆಲ್ಯುಲೋಸ್, ಇಟ್ ಈಸ್ ಬೈ ಪೆಪ್ಟಿಡೋಗ್ಲೈಕನ್ಸ್ ಅನ್ನೋ ಒಂದು ಕೆಮಿಕಲಿಂದ ಸೆಲ್ ವಾಲ್ ಆಗುವಂಥದ್ದು, ಮಾಡಿರುವಂಥದ್ದು ಬ್ಯಾಕ್ಟೀರಿಯಾಸ್ಗಳಲ್ಲಿ. ಓಕೆ, ಸೊ ದರ್ ಈಸ್ ಅ ಕ್ಲಿಯರ್ ಕಟ್ ಪಾಯಿಂಟ್ಸ್ ಐ ಹ್ಯಾಡ್ ಗಿವನ್ ಇನ್ ದ ನೋಟ್ಸ್. ಪ್ಲೀಸ್ ಗೋ ಥ್ರೂ ದಟ್. Okay, so next in the next class we are going to deal with the next kingdom, that is Protista. Thank you.